ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಶನಿ ಕಥೆ ಓದಿಸ್ತಾ ಇದ್ದೀವಿ. ಸೊ ಶನಿ ಕಥೆ ಪೂಜೆಗೋಸ್ಕರ ಮಕ್ಕಳೆಲ್ಲ ಆಲ್ರೆಡಿ ರೆಡಿ ಆಗಿದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ. ಈಗ ಆ್ಯಕ್ಚುಲಿ ಇವಾಗ 10 o'clock ಆಗಿದೆ. 10 o'clock ಅಂದರೆ 10 ಗಂಟೆ ಮೇಲೆ ಸ್ಟಾರ್ಟ್ ಮಾಡೋದು ಈ ಪೂಜೆನ. 10 ಗಂಟೆಯಿಂದ ಸೊ ಬೆಳಿಗ್ಗೆವರೆಗೂ ಪೂಜೆ ಮಾಡ್ತಾರೆ. ಬೆಳಿಗ್ಗೆ ಆದಮೇಲೆ ಈ ಪೂಜೆ ಮುಕ್ತಾಯ ಆಗುತ್ತೆ. ಸೊ ನಾವು ರೆಡಿಯಾಗಿದ್ದೀವಿ ಪೂಜೆಗೆ ಕೂತ್ಕೊಳ್ಳೋಕ್ಕೋಸ್ಕರ. ಬೆಳಿಗ್ಗೆ ಶನಿದೇವ್ರ ಕತೆ ಹೆಚ್ಚಾಗಿ ಮಾಡಲ್ಲ, ಯಾವಾಗಲೂ ನೈಟ್ ಮಾಡೋದು. ಬೆಳಿಗ್ಗೆ ನಾವು ಬಂದ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿದ್ವಿ. ಇವಾಗ ಶನಿದೇವ್ರ ಕತೆ ಮಾಡ್ತಾಯಿದ್ವಿ. ಶನಿ ಕತೆನ ಯಾವಾಗಲೂ ನೈಟೇ ಮಾಡೋದು. ಸೊ ಇವಾಗ ಎಲ್ಲರೂ ಊಟ ಮುಗಿಸ್ಕೊಂಡು ಕತೆಗೆಲ್ಲ ಕೂತ್ಕೊಳ್ತಾರೆ. ಸೊ ಯಾರಾದರೂ ಹೋಗೋರಿದ್ರೆ ಇವಾಗಲೇ ಹೋಗಿಬಿಡ್ತಾರೆ. ಕತೆ ಮಧ್ಯದಲ್ಲಿ ಹೋಗಲ್ಲ, ಅಂದರೆ 9 ಪೂಜೆ ಮಾಡ್ತಾರೆ. ಅದಾದಮೇಲೆ ಬೇಕಿದ್ರೆ ಹೋಗ್ಬೋದು. ಸೊ ಅದು ಮಧ್ಯರಾತ್ರಿ ಆಗುತ್ತೆ ಅದು ಮುಗಿಯೋಕ್ಕೂ ಸಹ. ಸೊ ಹಾಗಾಗಿ ತುಂಬ ದೂರದಿಂದ ಬಂದವರೆಲ್ಲ ಬೇಗ ಬೇಗ ಊಟ ಮುಗಿಸ್ಕೊಂಡು ಕತೆ ಸ್ಟಾರ್ಟ್ ಆಗೋರೊಳಗೆ ಹೋಗ್ತಿದ್ದಾರೆ. ಇವರೆಲ್ಲ ಇವಾಗ ಕತೆ ಓದೋಕ್ಕೋಸ್ಕರ ರೆಡಿ ಮಾಡ್ತಿದ್ದಾರೆ. ಶನಿದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿಕೊಂಡು ಅವರು ಇಡ್ತಿದ್ದಾರೆ. ಇದಾದಮೇಲೆ ಬಂದು ಇವರು ಊಟ ಮುಗಿಸ್ಕೊಂಡು ಬರ್ತಾರೆ. ನಮಗೂ ಸಹ ಊಟ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿ ಆಗೋಕೆ ಹೇಳಿದ್ರು. ಯಾಕಂದರೆ ನೈಟೆಲ್ಲ ಎಚ್ಚರಿಗಿರ್ಬೇಕಲ್ವ. ಸೊ ಹಾಗಾಗಿ ಇವಾಗೆಲ್ಲರೂ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ವಾಮಿಯ ವ್ರತವನ್ನ ಪೂಜೆ ಮಾಡಿ ರಾತ್ರಿಯ ವೇಳೆ ಮಹಾಮಹಿಮನಾಗಿರ್ತಕ್ಕಂಥ ಶನಿದೇವನ ವ್ರತವನ್ನ ಏರ್ಪಡಿಸಿಕೊಂಡು ಆ ಪರಮಾತ್ಮನನ್ನ ಕಥೆಯನ್ನು ಹಾಡೋದಕ್ಕಾಗಿ ನಮ್ಮ ಭಕ್ತರನ್ನು ಕರೆಸಿಕೊಂಡಿದ್ದಾರೆ. ಈಗ ನಾವು ಕುದುರೆಯನ್ನು ತೆಗೆದುಕೊಂಡು ಕುದುರೆಯನ್ನು ಹತ್ತಿದ್ದಾನೆ. ಕುದುರೆಯನ್ನು ಹತ್ತಿದ ತಕ್ಷಣ ಆ ಕುದುರೆ ಪರಮಾತ್ಮನಲ್ಲಿ
ಮಧ್ಯರಾತ್ರಿ ಟಚ್ ಕೊಟ್ಟಾರೆ ಯಾರಂತ. ಮಧ್ಯರಾತ್ರಿ ಟಚ್. ಇವ್ರು ಬೇರೆ ಸೀರೆ ಮೇಲೆ ಸೀರೆ ಕಾಣೋದಿಲ್ಲಲ್ರಿ ಪಾಪ. ತಂಗಿನೇ ವಿಡಿಯೋ ಮಾಡ್ತಿದ್ದೆ. ಈ ನಮ್ಮ ಕೊಳದಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ತಾನು ಈಗ ಬೆಳಗ್ಗೆ 4 ಗಂಟೆ ಆಗಿದೆ. ಈಗ ಬೆಳಗ್ಗೆ ಜಾವ 4 ಗಂಟೆಗೆ ನಾವು ಮತ್ತೆ ಸ್ನಾನ ಮಾಡಿಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಇವಾಗ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಬಾಗಿಲು ಎಲ್ಲ ಬಡಿದ್ಬಿಟ್ಟು ಬಾಗಿಲು ಹೊಸಲು ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಒಳಗೆ ಬಂದು ದೇವ್ರ ಪೂಜೆ ಮಾಡಬೇಕು. ಸೊ ಆವಾಗ ನಮ್ಮದು ಕಥೆದು ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡ್ತಾರೆ.
ನಿಮಗೆ ಈ ಶನಿಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಥ್ಯಾಂಕ್ ಯು.